ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಿಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಕೃಪೆ ಕೊಟ್ಟಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ. ಕರ್ತನು ಪ್ರೀತಿಸ್ತಾ ಇದ್ದಾನೆ. 4ನೇ ಅಧ್ಯಾಯ ಮತ್ತೆಯ ಸುವಾರ್ಥ 1 ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಟ್ಟುವಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಆತನು 40 ದಿವಸಗಳು ಹಗಲಿರುಳು ಉಪವಾಸವಿದ್ದು ತರುವಾಯಿ ಆತನಿಗೆ ಹಸಿವಾಯಿತು. ಆಗ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟೆಗಳನ್ನಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಮನುಷ್ಯನು ರೊಟ್ಟೆ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುವನಂತೂ ಬರೆದಿದೆ. ದೇವರ ಬರುವಿಂದ ಪ್ರತಿ ಮಾತಿನಿಂದ ಆತ್ಮಕ್ಕೆ ಸಾವಿಲ್ಲ, ಆತ್ಮ ಸಾಯುವುದಿಲ್ಲ. ಆತ್ಮ ಬಲ ಬರಬೇಕು. ಆತ್ಮ ಬಲ ಬಂದರೆ ತಾನೇ ನೀನು ಅಪವಾದಿಯನ್ನು ಜಯಿಸುವುದು. ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಸಕಲ ವಿಧವಾದ ಪ್ರಯತ್ನಗಳನ್ನು ಮಾಡಿದ್ದಾನೆ. ದೀಕ್ಷೆಯನ್ನು ಭಂಗಪಡಿಸಿದ್ದಾನೆ, ಡಿಪ್ರೆಷನ್ ತೋರಿಸಿದ್ದಾನೆ, ಕೃಂಗಿಸಿ ಬಿಟ್ಟಿದ್ದಾನೆ. ಈ ಡಿಪ್ರೆಷನ್ಗೆ ಒಂದು ಅಗ್ನಿ ಬಾಣ, ಅದು ಒಂದು ಬಂದು ಸಿಕ್ಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತಾರೆ. ಎಷ್ಟು ಸಾರಿ ಗದ್ದಿಸಿದರೂ ಕಿವಿಗೊಡವನಿಗೆ ಹಠಾತ್ತಾಗಿ ಮರಣ ಹೊಂತಾರೆ ಅಂತಂದು ಜ್ಞಾನೋಕ್ತಿಗಳಲ್ಲಿ ಬರೆದಿದೆ. ಏಕೆ? ದೇವರ ಮಾತು, ಇಲ್ಲಿ ದೇವರ ಮಾತೇ ಇದೆ. ಮನುಷ್ಯನು ರೊಟ್ಟೆ ಮಾತ್ರದಿಂದ ಅಲ್ಲ, ದೇವರ ಬರುವ ಮಾತಿನಿಂದ ಮನುಷ್ಯ ಚೆನ್ನಾಗಿರ್ತಾನಪ್ಪ, ದಟ್ಟವಾಗಿರ್ತಾನೆ. ಆದರೆ ಒಂದು ಮಾತು ಕೇಳ್ಕೊಂಡ್ರೆ ಡಿಪ್ರೆಷನ್, ಸತ್ತೋಗ್ಬಿಡ್ತಾನೆ. ಅವನು ಎಲ್ಲ ವಿಷಯದಲ್ಲಿ ಮೋಸ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದರೆ, ಅವನೊಂದು ಸ್ವರದಿಂದ, ಅವನೊಂದು ಮಾತಿನಿಂದ ಹೆಂಗಸರನ್ನು ಕೊಡ್ತಾನೆ. ನಿನಗೆ ಹೆಂಗಸರು ಹುಚ್ಚ, ಹೆಂಗಸರು ಕೊಡ್ತಾನೆ. ವ್ಯಭಿಚಾರದಲ್ಲಿ ಮುಳುಗಿಸಿಬಿಡ್ತಾನೆ, ಸಾರಾಯಿ ಕುಡಿಯೋದ್ರಲ್ಲಿ ಮುಳುಗಿಸಿಬಿಡ್ತಾನೆ. ಪ್ರೀತಿ, ಗಂಡ ಇದ್ರೂ ಪ್ರೀತಿ, ಹೆಂಡತಿ ಇದ್ರೂ ಪ್ರೀತಿ, ಏನೋ ಮತ್ತೆ ಅದೊಂದು ಆಕರ್ಷಣೆ. ಸಿಗರೆಟ್, ಬೀಡಿ, ಗುಟಕ, ಇವೆಲ್ಲ ಡ್ರಗ್ಸ್, ಕಾರ್ ತಗೊಳೋದು. ನಿನಗೆ ಬ್ಯಾಡು, ಫೈನಾನ್ಸ್ ಕಟ್ಟೋಕ್ಕಾಗಲ್ಲ, ಎಳ್ಕೊಂಡು ಹೋಗ್ಬಿಡ್ತಾರೆ. ಹುಚ್ಚು, ಕಾರೊಂದು ಹುಚ್ಚು. ರೇಸ್ ಅಂದರೆ ಕುದುರೆಗಳ ರೇಸ್. ಅಂಥವ್ರಲ್ಲಿ ಎಲ್ಲಿದ್ರೆ ಕಾರು 50,000 ಕೊಟ್ಟರೆ ಕಾರು ಬರುತ್ತೆ. ಅದು ಕಟ್ಟಕ್ಕಾಗಲ್ಲ ನಿನಗೆ, ಅದೊಂದು ಹುಚ್ಚು. ಮುಳುಕೊಂಡು ಬಿಡ್ತೀಯ. ಇವೆಲ್ಲ ಕೂಡ ಸೈತಾನನು ನಿನಗೆ ಸ್ವರ ಹೇಳಿ ನಿನ್ನನ್ನು ಬೆಳೆಸಿ ಸಿನಿಮಾ ಕರ್ಕೊಂಡು ಹೋಗೋದು. ಆ ಸಿನಿಮಾಕ್ಕೆ ನಿನಗೆ ಗೊತ್ತಿಲ್ಲ ದೇವರು ಆಲಯವಿದೆ, ದೇವರ ಸನ್ನಿಧಿ ಇದೆ, ದೇವರ ಸ್ತುತಿ ಮಾಡಬೇಕು, ದೇವರ ಮಾತು ಕೇಳಬೇಕು, ದೇವರ ಸ್ವರ ಕೇಳಬೇಕು, ಎಲ್ಲ ನಿನಗೆ ಗೊತ್ತಿಲ್ಲ. ಆದರೆ ಸೈತಾನನ ಸ್ವರ ಕೇಳಿ ಒಂದು ದಿನ ಡಿಪ್ರೆಷನ್ಗೆ ಗುರಿ ಮಾಡಿಬಿಡ್ತಾನೆ. ಅದೇ ಹೇಳ್ತಾ ಇದ್ದಾನೆ ದೇವರು, ದೇವರ ಮಾತಿನಿಂದ. ಒಂದ್ಸಲ ಓದೋಣ ನೋಡ್ರಿ. ಮನುಷ್ಯನು ರೊಟ್ಟೆ ತಿಂದು ಮಾತ್ರದಿಂದ ಬದುಕುವುದಿಲ್ಲ. ರೊಟ್ಟೆ ತಿಂದರೆ ನೀನು ದಪ್ಪಗಿರ್ತೀಯ, ಕೆಲಸ ಮಾಡ್ತೀಯ, ಬಲಗೊಳ್ತೀಯ. ಆದರೆ ಸೈತಾನನು ನಿನಗೆ ಹೆರೆ ಹಾಕಿದ್ದಾನೆ. ಹೊಲಗಳಲ್ಲಿ ಸರಿಹದ್ದುಗಳು ಇರ್ತವೆ, ಸರಿಹದ್ದಲ್ಲಿ ಅವನಿಗೆ ನಿನಗೆ ಬೀಳೋಕ್ಕಾಗೋದಿಲ್ಲ. ಅಲ್ಲೇ ಹೊಡೆದರ್ಕೊಂಡು ಕತ್ತಿಯಿಂದ ಹರ್ಕೊಂಡ್ಬಿಡ್ತಾರೆ. ಯಾಕೆ ಗೊತ್ತಾ? ಇದು ಡಿಪ್ರೆಷನ್. ಅವನಿಗೆ ಸಿಟ್ಟೇರಿಸಿದ್ದಾನೆ, ಅವನು ಕಡ್ದಾಕ್ಬಿಟ್ಟಿದ್ದಾನೆ. ನೀರು ಕಟ್ಟೋದ್ರಲ್ಲಿ ಅವನು ಹೊಂದಾಕ್ಬಿಡ್ತಾನೆ. ಕೋಪ, ದ್ವೇಷ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ವ್ಯವಸಾಯದಲ್ಲಾದರೂ, ಉದ್ಯೋಗದಲ್ಲಾದರೂ, ವ್ಯಾಪಾರದಲ್ಲಾದರೂ, ಉಪಗ್ರಹಗಳಲ್ಲಿ ನಡೆಸೋದಾದರೂ
ಎಲ್ಲ ವಿಷಯದಲ್ಲಿ ಅವರವರಿಗೆ ಇರುವ ಶೋಧನೆಗಳು ನೋಡ್ತೀರಿ. ಮನುಷ್ಯನು ರೊಟ್ಟೆ ಇಲ್ಲದಿಂದ ಬದುಕ ದೇವರ ಮಾತು ಕೇಳಲಿಲ್ಲದ್ರೆ, ದೇವರ ಸ್ವರವು ಕೇಳಲಿಲ್ಲದ್ರೆ ನೀನು ಡಿಪ್ರೆಷನ್ಗೆ ಗುರಿಯಾಗಿಬಿಡ್ತೀಯ. ದೇವರ ಮಾತು ಮುತ್ತಿನಂಥದ್ದು. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 2ನೇ ವಚನ ನೋಡಿದರೆ ಸೊಲೊಮೋನನು ಎಷ್ಟು ಮಾತುಗಳನ್ನು ಬರೆದಿದ್ದಾನೆ. ನನ್ನ ಕುಮಾರನೇ, ನನ್ನ ಮಾತು ಕೇಳು. ಡಿಪ್ರೆಷನ್. ಈಗ ಅಪವಾದಿ ಸೈತಾನನು, ಆದಿ ಸರ್ಪ, ಅವನು ಮೆಡಮೆ ಮೇಲೆ ಕಸ್ತಾನೆ. ಇಲ್ಲಿ ಹೊಡೆದು ಹಾಕಿದರೆ ಅದಕ್ಕಿಂತ ಹೆಚ್ಚಿಗೆ ಶೋಧಿಸೋಕ್ಕಾಗಲ್ಲ ನಿನಗೆ. ಅಲ್ಲಿ ಪರಲೋಕದಲ್ಲಿ ಮೀಟಿಂಗ್ ಇದೆ. ಯೋಬು ಗ್ರಂಥದಲ್ಲಿ 1ನೇ ಅಧ್ಯಾಯ ನೋಡಿದರೆ ಒಂದೊಂದು ಮೀಟಿಂಗ್ಗೆ ಅಲ್ಲಿ ಅವನು ಅಟೆಂಡ್ ಆಗ್ತಾನೆ. ಜಾಸ್ತಿ ಶೋಧಿಸೋಕ್ಕಾಗಲ್ಲ. ಆದರೆ ದೇವರು ಸುಸ್ತಾಗ್ಬಿಟ್ರೆ ಇವನು ಬ್ಯಾಡ ಬಿಡು, ಇವನು ಮಾತು ಎಷ್ಟಿಗೆ ಕೇಳೋದಿಲ್ಲ, ದೇವರ ಸ್ವರ ಕೇಳೋದಿಲ್ಲ, ದೇವರ ಮಾತು ಕೇಳೋದಿಲ್ಲ, ಇವನು ಹುಚ್ಚಾಗಿ ಬಿಟ್ಬಿಟ್ಟಿದ್ದಾನೆ. ಆ ಸಾರಾಯಿ ಕುಡಿಯೋದ್ರಲ್ಲಿ ಬಿದ್ದುಬಿಟ್ಟಿದ್ದಾನೆ, ಇನ್ನು ಹೊರಗೆ ಬರೋಕ್ಕಾಗಲ್ಲ. ದೇವರೆಷ್ಟು ಪ್ರೀತಿಸಿದ್ದಾನೆ, ಲೋಕವನ್ನು ದೇವರೆಷ್ಟು ಪ್ರೀತಿಸಿದ್ದಾನೆ ನೋಡ್ರಿ. ಏದೇನು ತೋಟದಲ್ಲಿ ಸೈತಾನನು ಗೆದ್ದುಬಿಟ್ಟ. ಜಯ. ಎಷ್ಟು ಸಾರಿ ನೀನು ಗೆಲ್ತೀಯೋ, ಎಷ್ಟು ಸಾರಿ ನೀನು ಸೋಲ್ತೀಯೋ. ಏಕೆಂದರೆ ಅಲ್ಲಿ 3 ಸಾರಿ ಪ್ರಾರ್ಥನೆ ಮಾಡಿದನು ಯೇಸು. ಸಿಲುಬೆ ಹತ್ತಬೇಕು, ಸಿಲುಬೆ ಹತ್ತಬೇಕು, ಸಿಲುಬೆ ಹತ್ತಬೇಕು. ಸಿಲುಬೆ ಹತ್ತಿದಾಗ ಜಯ ಬಂತು ಯೇಸು ಕ್ರಿಸ್ತನಿಗೆ. ಮರಣ ಪುನರುದ್ಧಾನನಾಗಿದ. ಓಟಮಿ, ಎಷ್ಟು ಓಟಮಿ ಓಟಮಿ ಓಟಮಿ. ದೇವ್ರ ಮಾತು ಕೇಳ್ತಾ ಇದ್ದಾನೆ, ಸ್ವರ ಕೇಳ್ತಾ ಇದ್ದಾನೆ, ದೇವ್ರ ಮಾತು ಕೇಳ್ತಾ ಇದ್ದಾನೆ. ಸಿಲುಬೆಗೆ ಹಾಕಬೇಕು. ಮಗನೇ, ಸಿಲುಬೆ ಹತ್ಬೇಕನೇನೋ, ರಕ್ತ ಸುರಿಸಬೇಕು, ಪ್ರಾಣ ಕೊಡಬೇಕು. ಬಲಿದಾನಗಳು, ಅನೇಕರ ಮಿಷನರಿಗಳ ಬಲಿದಾನಗಳು ಇಂದಿನ ದಿವಸ ಒಂದೊಂದು ಕಾಂಡದಲ್ಲಿ, ಒಂದೊಂದು ರಾಷ್ಟ್ರದಲ್ಲಿ, ಒಂದೊಂದು ದೇಶದಲ್ಲಿ, ಒಂದೊಂದು ಚೈನಾ ದೇಶದಲ್ಲಿ ಹೋದರೆ ಹಡ್ಸನ್ ಟೈಲರ್ ಮಿಷನರಿಗೆ ಹೋಗಿ ಎಷ್ಟು ಮಾರ್ಪಡಿಸಿದ್ದಾನೆ. ಅವರಿಗೆ ಬೈಬಲನ್ನು ಬ್ಯಾನ್ ಮಾಡಿದರು, ಎಲ್ಲ ಪರಿಶುದ್ಧ ಆಲಯಗಳನ್ನು ಮುಚ್ಚಿದ್ರು. ಅಲ್ಲಿ ಉಜ್ಜೀವನ ಬರ್ತಾ ಇದೆ. ಇಲ್ಲಿ ಅಪವಾದಿ ಸ್ವರ ಕೇಳಿ ಮನುಷ್ಯನು ಅಂದರೆ ಏನು ಹೇಳ್ತಾ ಇದ್ದೀರಿ ಅಂತಂದು ಹೇಳ್ತಾರೆ. ಅಲ್ಲಿ ಅದು ಮರ್ಮಗಳು, ವಾಕ್ಯದಲ್ಲಿರುವ ಮರ್ಮಗಳು ಗೊತ್ತಿದ್ರೆ ತಾನೇ. ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಮಾತು ಕೇಳಿದರೆ ನೀನು ಬದುಕ್ತೀಯ. ದೇವರ ಮಾತು ದೀಕ್ಷೆ ಭಂಗಪಡಿಸುತ್ತೆ. ಏನು, ಸೈತಾನನು ಎಷ್ಟು ದೀಕ್ಷವನ್ನು ಭಂಗಪಡಿಸೋದಕ್ಕೆ ಬಂದಿದ್ದಾನೆ. ದೇವರ ಮಾತಿನಿಂದ ಸ್ವರ ಕೇಳಿದರೆ, ಮಗನೇ ನೀನು ಸಿಲ್ಬೆ ಹಾಕಬೇಕು, ರಕ್ತ ಸುರಿಸಬೇಕು, ಪ್ರಾಣ ಕೊಡಬೇಕು. ಸಿಲ್ಬೆ ಹತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ. ಅಲ್ಲಿ ಸಿಲ್ಬೆ ಮೇಲೆ ನನ್ನ ದೇವರೇ ನನ್ನ ಬಿಟ್ಟು ಬಿಟ್ಟಿದೀಯಾ ಅಂದರೆ ನೋವು ತಟ್ಕೊಳಕ್ಕಾಗಲ್ಲ. ಸಿಲುಬೆಯ ಸಾವು, ಸಿಲುಬೆ ಮರಣದಲ್ಲಿ ನನ್ನ ತಂದೆ ಬಿಟ್ಟು ಬಿಟ್ಟಿದೀಯ. ಇಲ್ಲ, ಬಿಟ್ಟಿಲ್ಲ ಮಗನೇ. ಸ್ವಲ್ಪ ಕ್ಷಣ, ಒಂದು ಕ್ಷಣ ನೀನು ಜಯಿಸಬೇಕು. ಈ ಜಯದಲ್ಲಿ ಅನೇಕರಿಗೆ ನಿರೀಕ್ಷಣೆಗೆ ಆಧಾರವಾಗಿದೆ. ಅನೇಕರ ಲೋಕವನ್ನೇ ಹೊತ್ತುಕೊಂಡು ಹೋದ ದೇವರ ಕುರಿಮರೆ. ಲೋಕ ಪಾಪವನ್ನು ಮುರಿಯಲ್ಪಡುವುದಲ್ಲಿ ದೇವರು ಆಧಾರವಾಗಿದ್ದಾನೆ. ದೀಕ್ಷೆನ ಭಂಗಪಡಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ. ಈಗ ಡಿಪ್ರೆಷನ್ ಅಂತ ಎಲ್ಲರಿಗೆ ಎಷ್ಟು ಸಾವುಗಳು ನೋಡ್ತೀವಿ. ಒಂದು ಪೇಪರ್ ನೋಡಿದರೆ ಎಷ್ಟು ಸಾವುಗಳು ನೋಡ್ತೀವಿ. ಕೃಂಗಿಸಿಬಿಡ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಶೋಧಿಸೋಕ್ಕಾಗಲ್ಲ. ದೇವರ ಸ್ವರದಲ್ಲಿ ಸಮಾಧಾನವಿದೆ, ಶಾಂತಿ ಇದೆ, ಕೃಪೆ ಇದೆ. ಈಗ ಆದಿ ಸರ್ಪ ಮೆಡ್ಮೆಯಲ್ಲಿ ಕಡಿಯೋದಕ್ಕೆ ಬರ್ತಾ ಇದೆ. ಎಲ್ಲರಿಗೂ ಕೂಡ ಇದೆ ಶೋಧನೆ. ಹೊಲದಲ್ಲಿ ಶೋಧನೆ, ಉದ್ಯೋಗದಲ್ಲಿ ಶೋಧನೆ, ಮನೆಯಲ್ಲಿ ಶೋಧನೆ. ಅದಕ್ಕೆ ವಾಕ್ಯವು ಬೇಕು. ವಾಕ್ಯವಿದ್ದರೆ ಅವನು ಮೊಣಕಾಲು ಹಾಕಿದರೆ ಅವನು ಓಡೋಗ್ಬಿಡ್ತಾನೆ.
ಅಯ್ಯೋ ನನ್ನ ಕೈಲಾಗತ್ತಿಲ್ಲ. ಒಂದ್ಸಲಿ ನಾವು ಲೂಕಾ ಸುವಾರ್ತ 4ನೇ ಅಧ್ಯಾಯ ಒಂದ್ಸಲ ಧ್ಯಾನ ಮಾಡೋಣ. 13ನೇ ವಚನ. ಲೂಕಾ ಸುವಾರ್ತ 4ನೇ ಅಧ್ಯಾಯ 13ನೇ ವಚನ ನಾವು ಧ್ಯಾನ ಮಾಡಿದರೆ, ಸೈತಾನನು ಸಕಲ ವಿಧವಾದ ಶೋಧನೆಗಳನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದ. ಅವನಲ್ಲಿ ಏಟು ಬೀಳುತ್ತೆ ಪರಲೋಕದಲ್ಲಿ. ಎಷ್ಟು ಶೋಧನೆಗೆ ಅಷ್ಟೇ ಶೋಧನೆ ಮಾಡಬೇಕು. ಡಿಪ್ರೆಷನ್ ಎಷ್ಟು ಡಿಪ್ರೆಷನ್. ನಿನಗೆ ಡಿಪ್ರೆಷನ್ನಲ್ಲಿ ಮೇಲೆ ಕಚ್ಚುವುದಕ್ಕೆ ಮುಂದೆ ಅವನು ಕೊಟ್ಟ ಗಿಫ್ಟ್ಗಳನ್ನು ತೆಗೆದುಕೊಂಡು ಮಜಾ ಮಾಡಿ ಎಲ್ಲ ಸಹವಾಸ ಮಾಡಿ ಪಾಪದಲ್ಲಿ ಜೀವಿಸಿ ಒಂದು ಸಲ ಹೇಟ್ ಹಾಕ್ತಾನೆ ಅಷ್ಟೇ. ಒಂದು ಸಲ ಮೇಲೆ ಹಡಿತಾನೆ, ಸತ್ತು ಹೋಗ್ಬಿಡ್ಬೇಕು. ಆದರೆ ಅದನ್ನೇ ಹೇಳ್ತಾ ಇದ್ದಾನೆ, ಮನುಷ್ಯ ರೊಟ್ಟೆದಿಂದ ಮನುಷ್ಯನು ಸಾಯುವುದಿಲ್ಲ. ದೇವರ ಮಾತು ಕೇಳಲಿದ್ರೆ ಪಾಪದಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ, ಹೊರಗಡೆ ಬರೋಕ್ಕಾಗಲ್ಲ. ಯುಗಗಳು ದೇವರೊಂದಿಗೆ ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ಪರಲೋಕದಲ್ಲಿದ್ದರೆ ಸೇಫ್ಟಿ, ಸಂತೋಷ, ಸಮಾಧಾನ, ಆನಂದ. ಆದರೆ ನರಕದಲ್ಲಿ ಬಿದ್ದರೆ ಯುಗಗಳು ನರಕದಲ್ಲಿ ವೇದನೆ, ಎಷ್ಟು ವೇದನೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ದೇವರ ಕಾರ್ಯಕ್ರಮಗಳನ್ನು ಎಲ್ಲ ಹಾಳು ಮಾಡಬೇಕಂತ ಸೈತಾನನು ಎಷ್ಟು ಮನುಷ್ಯರನ್ನು ನುಂಗಿಬಿಟ್ಟಿದ್ದಾನೆ. ಅವನು ಗರ್ಜಿಸೋ ಸಿಂಹವಾಗಿ ತಿರುಗ್ತಾ ಇದ್ದಾನೆ. ಯಾರನ್ನು ನುಂಗಬೇಕು ಅಂತ ತಿರುಗ್ತಾ ಇದ್ದಾನೆ. ಶತ್ರು ಬಲದ ಮೇಲೆ ಎಲ್ಲದ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಶತ್ರು ಬಲದ ಮೇಲೆ ಅಂದರೆ ಸೈತಾನನ ಮೇಲೆ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಜಯಿಸು. ಯೇಸು ಕ್ರಿಸ್ತನು ಜಯಿಸಿದ್ದಾನೆ, ನೀನು ಜಯಿಸು. ನಾನು ಜಯಿಸಬೇಕು. ಲೋಕದಲ್ಲಿರುವವರೆಲ್ಲ ಜಯಿಸಬೇಕು. ದೇವರ ರಾಜ್ಯ ನೋಡಬೇಕು, ದೇವರ ಕೃಪೆ ಕಾಣಬೇಕು, ದೇವರ ಸನ್ನಿಧಿ ಕಾಣಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ವಾಗ್ದಾನ ಮಾಡಿದ್ದೇವ್ರೆ, ರೊಟ್ಟೆಯಿಂದ ಮಾತ್ರವಲ್ಲ, ದೇವರ ಮಾತಿನಿಂದ ನಾವು ದೇವರ ಸ್ವರವನ್ನು ಕೇಳಿ ಅಪವಾದನೆ ಜಯಿಸಿ. ತಂದೆ, ಸ್ತೋತ್ರ 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 ಸ್ತೋತ್ರ. ಸ್ವಾಮಿ, ಕೃಪೆ ಕೊಟ್ಟಿದ್ದೀಯಾ, ಕನಿಕರ ತೋರಿಸಿದೀಯಾ. ತಂದೆ, ನಿನಗೆ ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಚೆಲ್ಲಿಸ್ತಾ ಇದೆ ತಂದೆ. ಆಮೆನ್.